ಆದ್ರೆ ಈ ಅಗ್ರಿಮೆಂಟ್ ಈ ಬಾಂಧವ್ಯ ಎಲ್ಲಿರ್ಬೇಕು? ತಿರ್ಗಾ ವಾಪಸ್ಸು ರಾಮಲಿಂಗಾರೆಡ್ಡಿನ ನನ್ನ ವಿಧಾನಸೌಧದಲ್ಲಿ ಕುಂಡ್ರಿಸುವವರೆಗೂ ಇದ್ದಾಗ ಮಾತ್ರ ನಿಮ್ಗೆ ಅದಕ್ಕೆ 34,000 ದೇವಾಲಯ ಇದೆ. ದಿನ ನಿಮ್ಮ ಹತ್ರ 100 ಜನ ಭಕ್ತರು ಬರ್ತಾ ಇದ್ದಾರೆ. ನಾನ್ ಮಾತಾಡಿದ್ರೆ ನಾನು ಸ್ವಾರ್ಥಕ್ಕೆ ಮಾತಾಡ್ತೇನೆ, ನೀವು ಮಾತಾಡಿದ್ರೆ ದೇವ್ರ ಪರವಾಗಿ ಮಾತಾಡ್ತೇವೆ. ದೇವ್ರ ಮಕ್ಳಿದ್ದಂಗೆ ನೀವೆಲ್ಲ ದೇವ್ರ ಮಕ್ಳಿಗೆ. ಸೊ ನಿಮ್ಗೂ ಕೂಡ ದೊಡ್ಡ ಜವಾಬ್ದಾರಿ ಇದೆ, ಈಗ ಇಲ್ಲೋ? ಸೊ ಆಗೇನ್ ಮಾಡ್ಬೇಕು? ಈ ಸರ್ಕಾರ ತರ್ಬೇಕು ತಾನೆ. ಈಗ ನಾನು ಇಲ್ಲಿ ನಮ್ಮ ದೀಕ್ಷಿತರು ಕೂತವ್ರೆ, ಎಲೆಕ್ಷನ್ ಮುಂಚಿತವಾಗಿ ಹೋಗಿದ್ದೆ, ಇವರು ಇದ್ರು. ಇದ್ದಾದ್ಮೇಲೆ ಕೊನೆಗೆ ನಾನು ಪ್ರಾರ್ಥನೆ ಮಾಡ್ಬಿಟ್ಟು ಜನಕ್ಕೆ ಮಾತು ಕೊಟ್ಬಿಟ್ಟು, ನಾವು ಆ ತಾಯಿ ನೀನ್ ನಾಡ ದೇವತೆ, ನಿನಗೆ ಅಲ್ಲೇ ಹೇಳ್ದೆ ನಾನು, ಈ 5 ಗ್ಯಾರಂಟಿಗಳನ್ನ ನಾನು ಇಲ್ಲಿ ಅನುಷ್ಠಾನ ತರುವಂತ ನನಗೆ ಶಕ್ತಿ ಕೊಡುವ ತಾಯಿ, ಕೊಟ್ಬಿಟ್ಟಿದ್ದೀನಿ. ಮನೆಯಲ್ಲಿ ಬೆಳಕು ಬರಬೇಕು, ಹೆಣ್ಮಕ್ಳಿಗೆ ಕುಟುಂಬಕ್ಕೆ ಸಹಾಯ ಮಾಡ್ಬೇಕು, ಗೃಹಲಕ್ಷ್ಮಿ ಒಂದ್ ಕಡೆ, ಗೃಹ ಜ್ಯೋತಿ ಒಂದ್ ಕಡೆ, ಅನ್ನಭಾಗ್ಯ, ಒಂದು ಶಕ್ತಿ ಯೋಜನೆ, ಇವನ್ನೆಲ್ಲ ತಂದ್ಬಿಟ್ಟಿದ್ದೀನಿ. ಇದನ್ನ ಯುವನಿಧಿ ಅಂತ 5 ತಂದ್ಬಿಟ್ಟಿದ್ದೀನಿ, 5 ಗ್ಯಾರಂಟಿಗಳು ತಂದ್ಬಿಟ್ಟಿದ್ದೀನಿ. ಇದಕ್ಕೆ ಫಲ ಕೊಡುವಂತದ್ದು ಅಂತೇಳಿ ಆ ತಾಯಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಮ್ಮ ಗ್ಯಾರಂಟಿ ಕಾರ್ಡ್ನ ಅಲ್ಲಿ ಇಟ್ಟೆ. ಸೊ ಈಚೆ ಬಂದು ಕೊನೆಗೆ ಆ ತಾಯಿ ನಾಡ ದೇವತೆ, ಈ ರಾಜ್ಯದಲ್ಲಿ ನೀವೆಲ್ಲ ಸೇರಿ ನಮ್ಗೆ ಸರ್ಕಾರ ಅಧಿಕಾರ ತಂದು 136 ಸೀಟ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದೀವೋ ಇಲ್ಲೋ ಹೇಳಿ. ಆಯ್ತು, ಈಗ ಬಿಜೆಪಿ ಫ್ರೆಂಡ್ಸ್ ಇಲ್ಲಿ ಬಹಳ ಗೌರವ, ಬಿಜೆಪಿ ಅವ್ರ ಮೇಲೆ, ಪ್ರೈಮ್ ಮಿನಿಸ್ಟರ್ ಮೇಲೆ ಇದ್ದಾರೆ. ನಿಮ್ ಅಕೌಂಟ್ಗೆ 15 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರಲ್ಲ, ಹಾಕಿದಾರ? ಜನ್ಧನ್ ಅಕೌಂಟ್ ಅಂತ ಹೇಳಿದ್ರಲ್ಲ, ಹೇಳಿದಾರ? ನಿಮ್ಮ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ? ಬರೀ ಮಾತು. ನಾವೇನಾದ್ರು ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯುವಕರು ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು. ಇವತ್ತು ನಾನು ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಉದ್ಯೋಗಕ್ಕೋಸ್ಕರನೇ ಮಕ್ಕಳಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ, ಖಾಸಗಿಯವ್ರು ಯಾರೇ ಮಾಡಿದ್ರು ಕೂಡ ಸರ್ಕಾರದ ಮುಖಾಂತರ ಅವರು ಪಿಕಪ್, ನಾವು ಮಧ್ಯೆ ಅದಕ್ಕೆ ಇಂಟರ್ಫಿಯರ್ ಹಾಕೋಬೇಕು. ಯಾಕಂದ್ರೆ ನೀವು ಭಕ್ತಗೂ ಭಗವಂತನಿಗೂ ನಿಮ್ದು ಹೆಂಗೆ ಇರ್ತೀರೋ ಹಂಗ್ ಬರೀ ನಮ್ ಸರ್ಕಾರ ಮಧ್ಯ ಅಷ್ಟೇ ಅದಕ್ಕೆ ಮಾಡ್ಬೇಕು, ಇಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ಬೆಂಗಳೂರು ನಗರ ಜನಸಂಖ್ಯೆ 1,40,00,000 ಇದೆ. ಅದ್ರಲ್ಲಿ 50 ಲಕ್ಷ ಹೊರಗಡೆ ರಾಜ್ಯದಿಂದ ಬಂದವರು ಕೆಲಸ ಮಾಡ್ತೇವೆ. ಇವತ್ತು ಕರೆಂಟ್ 200 ಯೂನಿಟ್ ವರೆಗೂ ಕೊಡ್ತಾ ಇದೀವಿ. 10,000 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ, 20,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಗೃಹಲಕ್ಷ್ಮಿ ನಿಮ್ ಮನೆ ಯಜಮಾನರಿಗೆಲ್ಲ, ನಿಮ್ ಮನೆ ಹೆಂಗಸುಗಳಿಗೆಲ್ಲ ಇವತ್ತು 2,000 ರೂಪಾಯಿ ಕೊಡ್ತಾ ಇದೀವಿ. ಎಲ್ಲ ಸುಮಾರು 1,21,00,000 ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಯಜಮಾನರಿಗೆ ಕೊಡ್ತಾ ಇದೀವಿ. ಯಾರಿಗ ಅನುಕೂಲ ಆಗ್ತಾ ಇದೆ? ಈಗೆಲ್ಲ ನಿಮ್ ದೇವಸ್ಥಾನಗಳಿಗೆ, ಪ್ರಯಾಣಕ್ಕೆ, ವ್ಯವಹಾರಕ್ಕೆ ಎಲ್ಲ ಹೆಣ್ಮಕ್ಳು ರಾಮಲಿಂಗಾರೆಡ್ಡಿಯವರ ಇಲಾಖೆಯಿಂದ, ಹಿಂದಿನ ಇಲಾಖೆಯಿಂದ ನಾವು ಅವ್ರಿಗೆ ಫ್ರೀಯಾಗಿ ಬಸ್ಸು ಟ್ರಾವೆಲ್ ಮಾಡ್ತಾ ಇದ್ದೀವಿ. 10 kg ಅಕ್ಕಿ ಕೊಡ್ತಾ ಇದ್ದವು. ಇದನ್ನ ಬಿಜೆಪಿ ದಳ ಸರ್ಕಾರ ಇತ್ತಲ್ಲ, ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಇಂಥದ್ ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆನ ಹೇಳ್ಬೋದಷ್ಟು ಶಕ್ತಿ ಇದೆಯಾ ಅವ್ರಿಗೆ? ನಾನು ಅದಕ್ಕೆ ಹೇಳಿದ್ದು, ದೇವ್ರು ವರನೂ ಕೊಡುದಿಲ್ಲ, ಶಾಪ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ ಅಂತ ನಾನು ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೆ. ಹಂಗೆ ಅವಕಾಶ ಇದ್ದಾಗ ಈಗ ರಾಮಲಿಂಗಾರೆಡ್ಡಿಗೆ ಅವಕಾಶ ಸಿಕ್ತಪ್ಪ, ನಿಮ್ ಇಲಾಖೆ ಮಾಡ್ಬೇಕು ಅಂತ. ನಿಮ್ ಹೃದಯ ಹೆಂಗಿದ್ರು ಅವರು? ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳಿದ್ರು, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್. ಅಂದ್ರೆ ನೀನು ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ತಲೆ ಉಪಯೋಗಿಸೋ, ಮಿದ್ಲು ಉಪಯೋಗಿಸೋ. ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಹೃದಯ ಉಪಯೋಗಿಸು ಅಂತ. ಹಂಗೆ ಇವತ್ತು ನೀವೆಲ್ಲ ಅವರ ಹೃದಯವನ್ನ, ಅವರು ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ.